ನಾವೀಗ ಒಂದು ಕಟ್ಟಡವನ್ನು ತೋರಿಸ್ತೀವಿ. ಇದು ರಾಜಧಾನಿಯ ಹೃದಯ ಭಾಗದಲ್ಲಿ ಇರತಕ್ಕಂಥ ಗಡಿಯಾರದ ಗೋಪುರ ಇರುವಂತಹ ಮಹಾವಿದ್ಯಾಲಯ, ತಾಂತ್ರಿಕ ಮಹಾವಿದ್ಯಾಲಯದ ಕಟ್ಟಡ. ಬೆಂಗಳೂರಿನ ಇತಿಹಾಸದಲ್ಲಿ ಗಡಿಯಾರದ ಗೋಪುರ ಇರುವಂತಹ ಇಂತಹ ಏಕೈಕ ದೊಡ್ಡ ಗಡಿಯಾರದ ಸಮಯನೇ ಸರಿಯಿಲ್ಲ. ಇನ್ನೊಂದು ಕಡೆ ಈ ಕಾಲೇಜಿನ ಗೇಟ್ ಸಂಪೂರ್ಣ ಕಿತ್ತು ಹೋಗಿದ್ದು, ಯಾವಾಗ ಯಾರ ಮೇಲೆ ಬೀಳುತ್ತೆ, ಏನು ಅನಾಹುತ ಆಗುತ್ತೆ ಅಂತಕ್ಕಂಥದ್ದು ದೇವರೇ ಬಲ್ಲ. ಅಲ್ಲಿನ ದುಸ್ಥಿತಿ ಹೇಗಿದೆ ಅಂತ ನಾವು ತೋರಿಸ್ತೀವಿ ನೋಡಿ. ಪ್ರತಿಷ್ಠಿತ ಸರ್ಕಾರಿ ಕಾಲೇಜಿನಲ್ಲಿ ಅವ್ಯವಸ್ಥೆ. ಗೋಪುರದ ಗಡಿಯಾರ ನಿಂತ್ರು ಡೋಂಟ್ ಕೇರ್. ಕಾಲೇಜಿನ ಗೇಟ್ ಕಿತ್ತು ಹೋಗಿದ್ರು ನೋಡೋರಿಲ್ಲ. ಬೆಂಗಳೂರಿನ ಕೇಂದ್ರ ಭಾಗದಲ್ಲಿರೋ ಕೆಆರ್ ಸರ್ಕಲ್ ಸುತ್ತಮುತ್ತ ಇರೋ ಹಳೆಯ ಕಟ್ಟಡಗಳು ಬೆಂಗಳೂರಿನ ಇತಿಹಾಸವನ್ನು ಹೇಳುತ್ತೆ. ಇದೇ ಸರ್ಕಲ್ನಲ್ಲಿ ಸರ್ಕಾರಿ ಶ್ರೀಕೃಷ್ಣ ರಾಜೇಂದ್ರ ಸಿಲ್ವರ್ ಜುಬಿಲಿ ತಾಂತ್ರಿಕ ಮಹಾವಿದ್ಯಾಲಯದ ಕಟ್ಟಡವಿದೆ. ಇದೇ ಕಟ್ಟೆಯಲ್ಲಿ ಗಡಿಯಾರದ ಗೋಪುರವೂ ಸಹ ಇದೆ. ಅಂತಹ ಕಟ್ಟಡದ ಅವ್ಯವಸ್ಥೆ ಹೇಗಾಗಿದೆ ಅಂದ್ರೆ ಜನರೇ ಛೀಮಾರಿ ಹಾಕ್ತಿದ್ದಾರೆ. ಹೌದು, ಕೆಆರ್ ಸರ್ಕಲ್ನ ಅಂದ ಚಂದಕ್ಕೆ ಕಾರಣವಾಗಿರೋದು ಇಲ್ಲಿರೋ ಕ್ಲಾಕ್ ಟವರ್. ಇದಕ್ಕೂ ಸಹ ಟೈಮ್ ಸರಿ ಇಲ್ಲ ಅನ್ಸುತ್ತೆ. ಅದಕ್ಕೆ ಟೈಮ್ 5 ಗಂಟೆಗಳ ಕಾಲ ಸ್ಲೋ ಆಗಿದೆ. ಜೊತೆಗೆ ಗೋಪುರದ ಕಲ್ಲಿನ ಗೋಡೆಯ ಮೇಲೆ ಗಿಡ ಗಂಟೆಗಳು ಬೆಳೆಯುತ್ತಿದ್ದು ಕಾಲೇಜು ಆಡಳಿತ ಮಂಡಳಿ ಯಾವ ನಿರ್ವಹಣೆ ಮಾಡದೆ ಬಿಟ್ಟಿದೆ. ಇದು ಸರ್ಕಾರದ ಕಾರ್ಯವೈಖರಿಗೆ ಹಿಡಿದ ಕನ್ನಡಿಯಂತೆ ಕಾಣ್ತಿದೆ. ಕೇರ್ ಸರ್ಕಲ್ ಅಲ್ಲಿ ಇರುವಂತದ್ದು, ಕೇರ್ ಸರ್ಕಲ್ನ ಸುತ್ತಮುತ್ತ ದೊಡ್ಡ ಸರ್ಕಲ್ ಇದು. ನೋಡ್ತಿದ್ದೀರಾ ಎಷ್ಟು ವಿಶಾಲವಾದಂಥ ಸರ್ಕಲ್ ನೋಡಿದ್ದಾರೆ. ಬೆಂಗಳೂರು ಇತಿಹಾಸವನ್ನು ಸಾರುವಂತಹ ಕಟ್ಟಡಗಳಲ್ಲಿ ಅತ್ಯಂತ ಪ್ರಮುಖ ಕಟ್ಟಡ ಸೇರಿಕೊಳ್ಳೋದು ಈ ತಾಂತ್ರಿಕ ಮಹಾವಿದ್ಯಾಲಯದ ಕೃಷ್ಣ ರಾಜೇಂದ್ರ ಅವರ ಹೆಸರಲ್ಲಿ ಮಾಡಿರುವಂಥದ್ದು. ಸರಿಯಾದ ಸಮಯ ಎಷ್ಟು ಅಂತ ನಿಮಗೆ ನಮ್ಮ ಮೊಬೈಲ್ನ ಗಡಿಯಾರದಲ್ಲಿ ತೋರಿಸ್ಬಿಡ್ತೀನಿ. ನೋಡ್ತಿದ್ದೀರಾ 8 ಗಂಟೆ 39 ನಿಮಿಷ, ಆಲ್ಮೋಸ್ಟ್ 8 ಗಂಟೆ 40 ನಿಮಿಷ ಆಗ್ತಿದೆ. ಬೆಳಗಿನ ಜಾವ ನೋಡ್ತಿದ್ದೀರಾ, ಸಮಯನ ನೋಡ್ತಿದ್ದೀರಾ. ಈಗ ಆ ಕ್ಲಾಕ್ ಟವರ್ನ ಟೈಮನ್ನು ನಿಮಗೆ ತೋರಿಸುವಂಥ ಕೆಲಸ ಮಾಡ್ತಿದ್ದೀವಿ. ನೋಡ್ತಿದ್ದೀರಾ, ಈಗ ಸಮಯ ಅದರಲ್ಲಿ ತೋರಿಸ್ತಿರೋದು 3 ಗಂಟೆ 42-43 ನಿಮಿಷಗಳೇ ತೋರಿಸ್ತಾ ಇದೆ. ಅಂದರೆ ಆಲ್ಮೋಸ್ಟ್ 5 ಗಂಟೆಗಳ ಡಿಫ್ರೆನ್ಸ್ ಕಾಣಿಸ್ತಿದೆ. ಅಂದರೆ ಗಡಿಯಾರ ಓಡ್ತಾನೆ ಇದೆ. ಓಡ್ತಿರುವಂಥ ಗಡಿಯಾರನ ಸರಿಯಾಗಿ ನಿರ್ವಹಣೆ ಮಾಡದೆ, ಸರಿಯಾದ ಸಮಯವನ್ನು ಅಲ್ಲಿ ಫಿಕ್ಸ್ ಮಾಡದೆ ಬಿಟ್ಟಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಒಂದು ಪ್ರಶ್ನೆ. ನೋಡ್ತಿದ್ದೀರಾ, ಇಲ್ಲಿ ಗಿಡ ಗಂಟೆಗಳೆಲ್ಲ ಬೆಳ್ಕೊಂಡಿದೆ. ಗಿಡ ಗಂಟೆಗಳನ್ನ ಇವರು ಕ್ಲೀನ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿದೆಯೋ ಅಥವಾ ತೆಗಿಬೇಕು. ಹೀಗೆ ಅದನ್ನು ಬೆಳೆಯೋಕ್ಕೆ ಬಿಟ್ಬಿಟ್ರೆ ಎಲ್ಲ ದೊಡ್ಡ ಮರಗಳು ಬೆಳ್ಕೊಂಡು ಇಡೀ ಕಟ್ಟಡಕ್ಕೆ ಡ್ಯಾಮೇಜ್ ಆಗುವ ಸಾಧ್ಯತೆ ಇದೆ. ಇದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಕಾಲೇಜು ಆಡಳಿತ ಮಂಡಳಿಯವರು ನಿರ್ವಹಣೆ ಮಾಡಬೇಕು. ಯಾಕಂದರೆ ಬೆಂಗಳೂರಿನ ಇತಿಹಾಸವನ್ನು ಸಾರುವಂತಹ ಇಂತಹ ಕಟ್ಟಡಗಳನ್ನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ. ಅಂದರೆ ಅತ್ಯಂತ ಹಳೆಯ ಕಟ್ಟಡಗಳಲ್ಲಿ ಮತ್ತು ಹೆಚ್ಚು ಜನ ಓಡಾಡುವಂಥ ಜಾಗದಲ್ಲಿ ಈ ರೀತಿ ಅವ್ಯವಸ್ಥೆ ಮಾಡಿಕೊಂಡು ಬಿಟ್ಟಿದ್ದಾರೆ ಅಂದರೆ ಇದನ್ನು ಕೇಳೋರು ಯಾರೂ ಇಲ್ವಾ? ಇನ್ನು ಈ ಕಟ್ಟಡಕ್ಕೆ ಎಸ್ಜೆಪಿ ಕಾಲೇಜಿನ ಒಳಭಾಗದಿಂದಲೇ ಎಂಟ್ರಿ ನೀಡ್ತಿರೋದ್ರಿಂದ ಕಟ್ಟಡದ ಮುಂಭಾಗದ ಗೇಟ್ ಬಳಕೆಯಾಗ್ತಿಲ್ಲ. ಹಾಗೆಯೇ ಗೇಟ್ ಸಂಪೂರ್ಣವಾಗಿ ಕಿತ್ತು ಹೋಗಿದೆ. ಕೇಬಲ್ ವೈರ್ ಸಹಾಯದಿಂದ ನಿಂತಿದೆ. ಯಾವಾಗ ಇದು ರೋಡ್ಗೆ ಬಿದ್ದು ಅನಾಹುತವಾಗುತ್ತೋ ಗೊತ್ತಿಲ್ಲ. ವಿಧಾನಸೌಧದ ಕಡೆ ಹೋಗುವಂತಹ ಜಾಗದಲ್ಲಿ ಒಂದು ಸರ್ಕಾರಿ ಕಟ್ಟಡ ಇದೆ. ಆ ಕಟ್ಟಡದ ಅವಸ್ಥೆ ಯಾವ ರೀತಿ ಇದೆ ಅಂತ ತೋರಿಸುವಂಥ ಪ್ರಯತ್ನ ನಾವು ಮಾಡ್ತಿದ್ದೀವಿ. ಈಗಾಗಲೇ ನಾವು BBMP ಪಾರ್ಕಲ್ಲಿ ಗೇಟ್ ಬಳಿ ಒಂದು ಗೇಟ್ ಬಿದ್ದು ಮಗು ಸತ್ತಿರುವಂಥ ಒಂದು ಪ್ರಕರಣನ ನೋಡಿದ್ವಿ. ಇಲ್ಲಿಂದ ಕೂಗಳತೆ ದೂರಕ್ಕೆ ಸುತ್ತಮುತ್ತ ಇರೋದೆಲ್ಲ ಬರೀ ಸರ್ಕಾರಿ ಕಚೇರಿಗಳೇ. ಬಲಭಾಗಕ್ಕೆ MS ಬಿಲ್ಡಿಂಗ್ ಬರುತ್ತೆ, ಅದರ ಆಪೋಸಿಟಲ್ಲಿ BWSSB ಬರುತ್ತೆ, PWD ಆಫೀಸ್ ಇದೆ. ಇದರ ಆಪೋಸಿಟಿಗೆ ನೋಡೋಕ್ಕಾದ್ರೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯ ಇದೆ. ಆ ಜಾಗದಲ್ಲಿ ಇದೊಂದು ಸಿಲ್ವರ್ ಜೂಬ್ಲಿ ಕಟ್ಟಡವನ್ನು 1938ರಲ್ಲಿ ಕಟ್ಟಿರುವಂತಹ ಒಂದು ಎಸ್ಟಾಬ್ಲಿಷ್ಡ್ ಆಗಿರುವಂತಹ ಒಂದು ವಿಶ್ವವಿದ್ಯಾನಿಲಯ. ಅದರ ಗೇಟಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನೋಡ್ತಿದ್ದೀರಾ. ವಿಧಾನಸೌಧದ ಅಂದರೆ KR ಸರ್ಕಲ್ ಭಾಗಕ್ಕೆ ಬರುವಂಥದ್ದು ಗೇಟನ್ನು ಕೆಲವು ಸ್ಥಳೀಯರು ಪಾಪ ಗೇಟ್ ಬಿದ್ದೋಗಬಾರ್ದು ಅಂತ ಬರೀ ಸಿಕ್ಕಿರುವಂಥ ಕೇಬಲ್ಗಳಲ್ಲಿ ಏನು ಇಂಟರ್ನೆಟ್ ಕೇಬಲ್ಗಳೆಲ್ಲ ಅಳವಡಿಕೆ ಮಾಡಿರ್ತಾರೋ ಅದು ಕಟ್ಟಾಗಿರೋ ಕೇಬಲ್ಗಳನ್ನು ಸಂಪೂರ್ಣವಾಗಿ ಗೇಟ್ಗೆ ಹಾಕಿದ್ದಾರೆ. ಅಂದರೆ ಗೇಟ್ ಯಾವಾಗ ಬೇಕಾದರೂ ಬೀಳ್ಬೋದು. ನೋಡ್ಬೋದು ಗೇಟಿಗೆ ಒಂದು ಬೀಗ ಇಲ್ಲ, ಏನೂ ಇಲ್ಲ. ಏನು ಹೊರಭಾಗದ ಫುಟ್ಪಾತ್ ಏನಿದೆ ಈ ಭಾಗದಲ್ಲಿ ಸಾಕಷ್ಟು ಜನ ಸಂಚಾರ ಮಾಡ್ತಾರೆ. ಪ್ರತಿನಿತ್ಯ ಇದೇ ರಸ್ತೆಯಲ್ಲಿ ಓಡಾಡ್ತಾರೆ. ಯಾಕಂದರೆ ಸುತ್ತಮುತ್ತ ಇರೋದು ಸರ್ಕಾರಿ ಕಚೇರಿಗಳು ಮತ್ತು ಸರ್ಕಾರಿ ಕಾಲೇಜುಗಳಿವೆ. ಇಂತಹ ಕಟ್ಟಡದ ಗೇಟಿನ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಇದೆ ಅನ್ನೋದು ಇಲ್ಲಿ ಕಾಣಿಸ್ತಿದೆ. ಒಂದು ವೇಳೆ ಈ ಗೇಟ್ ಏನಾದರೂ ಬಿದ್ದು, ಜೋರ ಗಾಳಿ ಬಂದಾಗ ಬಿದ್ದು ಏನಾದರೂ ಅನಾಹುತ ಆದರೆ ಯಾರು ಹೊಣೆ? ಕಾಲೇಜು ಆಡಳಿತ ಮಂಡಳಿ ಇದ್ರ ಬಗ್ಗೆ ಗಮನ ಹರಿಸಲೇಬೇಕು. ಬೆಂಗಳೂರಿನ ಘನ ಇತಿಹಾಸಕ್ಕೆ ಸಾಕ್ಷಿಯಾಗಿರುವಂತಹ ಇಂತಹ ಕಟ್ಟಡಗಳ ನಿರ್ವಹಣೆ ಆಗಬೇಕಿದೆ. ಸಂಬಂಧಪಟ್ಟವರು ಗಮನ ಹರಿಸಬೇಕಿದೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.